Hello, hi viewers. Welcome back to our channel. Those who are preparing for KCET 2025. ಸೊ ಈ ವಿಡಿಯೋದಲ್ಲಿ ಬರ್ತಕ್ಕಂಥ MCQ ಕ್ವೆಶ್ಚನ್ಸ್ KCET 2025 ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೆಲ್ಪ್ ಆಗುತ್ತೆ. ಸೊ ಇನ್ನು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ ಫಸ್ಟ್ ಕ್ವೆಶ್ಚನ್, the main cause of farmer lung disease is due to exposure to. So options smoke, pollen grains, moldy hay and dust ಅಂತಿದೆ. ಸೊ ದಿಸ್ ಕ್ವಶನ್ 2016 KCET ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. 2016 KCET ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಆಪ್ಷನ್ ಸಿ moldy hay is the right answer. Move next question. Which of the following is an occupational disease? Options: tuberculosis, asthma, silicosis and influenza. Here the right answer option C, silicosis is the right answer. So move on next question. The depletion of the ozone layer is mainly due to carbon dioxide, nitrogen, CFCs, that is chlorofluorocarbons, and sulfur dioxide. So ozone layer depletion ಯಾವುದರಿಂದ ಆಗ್ತದೆ ಅಂದ್ರೆ ಆಪ್ಷನ್ಸ್ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, CFC ಅಂತಿದೆ ಮತ್ತು ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್. ಸೊ CFC ಇಂದ ಓಝೋನ್ ಲೇಯರ್ ಡಿಪ್ಲೀಷನ್ ಆಗ್ತಾ ಇದೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮೂವ್ ನೆಕ್ಸ್ಟ್ ಕ್ವಶನ್. ವಿಚ್ ಗ್ಯಾಸ್ ಈಸ್ ನೋನ್ ಆಸ್ ಲಾಫಿಂಗ್ ಗ್ಯಾಸ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಯಾವ ಒಂದು ಗ್ಯಾಸನ್ನು ನಗುವಿನ ಅನಿಲ ಅಂತ ಹೇಳ್ಬೋದು. ಸೊ ಆಪ್ಷನ್ಸ್ ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮೀಥೇನ್ ಆ್ಯಂಡ್ ಓಝೋನ್ ಅಂತಿದೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಬಿ, ನೈಟ್ರಸ್ ಆಕ್ಸೈಡ್ ಈಸ್ ದಿ ರೈಟ್ ಆನ್ಸರ್. ಮೂವ್ ನೆಕ್ಸ್ಟ್ ಕ್ವಶನ್. Which of the following is used as a biological indicator of air pollution? ಸೊ ಯಾವುದನ್ನು ನಾವು ಬಯಾಲಜಿಕಲ್ ಇಂಡಿಕೇಟರ್, ಏರ್ದು ಬಯಾಲಜಿಕಲ್ ಇಂಡಿಕೇಟರ್ ಅಂತ ಯಾವುದನ್ನು ಯೂಸ್ ಮಾಡ್ಕೊತೀವಿ? ಸೊ ಏರ್ ಪೊಲ್ಯೂಷನ್ಗೆ ಬಯಾಲಜಿಕಲ್ ಇಂಡಿಕೇಟರ್ ಯಾವುದು ಅಂತ ಕೇಳಿದ್ರೆ ಸೊ ಆಪ್ಷನ್ ಅಲ್ಗಿ, ಫಂಗೈ, ಲಿಚೆನ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಅಂತಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಸಿ, ಲಿಚೆನ್ಸ್ ಈಸ್ ದಿ ರೈಟ್ ಆನ್ಸರ್. ಮೂವ್ ನೆಕ್ಸ್ಟ್ ಕ್ವಶನ್. ಸೊ ಚಿಪ್ಕೋ ಮೂಮೆಂಟ್ ವಾಸ್ ರಿಲೇಟೆಡ್ ಟು. ಸೊ ಇದು ಕೂಡ ಕ್ವಶನ್ ಒನ್ ಟೈಮ್ ಕೆಸೆಟ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸೊ ಎಕ್ಸಾಕ್ಟ್ ಆಗಿ ಯಾವ ಇಯರ್ ಅಂತ ಗೊತ್ತಿಲ್ಲ. ಸೊ ಬಟ್ ಈ ಕ್ವಶನ್ ಕೆಸೆಟ್ ಅಲ್ಲಿ ಒನ್ ಟೈಮ್ ಕೇಳಾಗಿದೆ. ಸೊ ಚಿಪ್ಕೋ ಮೂಮೆಂಟ್ ವಾಸ್ ರಿಲೇಟೆಡ್ ಟು ಆಪ್ಷನ್ಸ್ ಫಾರೆಸ್ಟ್ ಕನ್ಸರ್ವೇಷನ್, ವಾಟರ್ ಕನ್ಸರ್ವೇಷನ್, ಏರ್ ಪೊಲ್ಯೂಷನ್ ಕಂಟ್ರೋಲ್ ಅಂಡ್ ಸಾಯಿಲ್ ಕನ್ಸರ್ವೇಷನ್ ಅಂತೆ. ಸೊ ದ ಚಿಪ್ಕೋ ಮೂಮೆಂಟ್ ಇಸ್ ರಿಲೇಟೆಡ್ ಟು ದಿ ಫಾರೆಸ್ಟ್ ಕನ್ಸರ್ವೇಷನ್.